ನೀವು ನೋಡ್ತಿದ್ದೀರಾ ಟಿವಿ 46 ನ್ಯೂಸ್ ಕನ್ನಡ. ನಾನು ಮೇಘನಾ ಲೋಕೇಶ್. ಸಕಲೇಶಪುರ ನಗರವನ್ನು ಪಾರದರ್ಶಕತೆಯಿಂದ ಪ್ರಾಮಾಣಿಕವಾಗಿ ಮತ್ತು ಜನರ ಜೊತೆಯಲ್ಲಿ ಆಡಳಿತ ನಡೆಸುವುದಾಗಿ ಭರವಸೆ ನೀಡುತ್ತೇನೆ. ಅಧಿಕಾರಿಗಳ ಸಹಕಾರ, ಜನಪ್ರತಿನಿಧಿಗಳ ಮಾರ್ಗದರ್ಶನ ಹಾಗೂ ನಾಗರಿಕರ ಸಲಹೆಗಳಿಂದ ಸಕಲೇಶಪುರವನ್ನು ಮಾದರಿ ತಾಲೂಕಾಗಿ ರೂಪಿಸುವ ಸಂಕಲ್ಪ ನಮ್ಮದು ಎಂದು ನೂತನವಾಗಿ ತಾಲೂಕು ಯೋಜನಾ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಪದಗ್ರಹಣ ಮಾಡಿದ ಸೈಯದ್ ಮುಫೀಜ್ ಹೇಳಿದರು. ಪಟ್ಟಣದ ಪುರಸಭೆ ಪೂರ್ವದ ಬಳಿಯ ತಾಲೂಕು ಯೋಜನಾ ಅಭಿವೃದ್ಧಿ ಪ್ರಾಧಿಕಾರ ಕಟ್ಟಡದಲ್ಲಿ ಪದಗ್ರಹಣ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹಿಂದೆ ಯಾವುದೇ ಕಟ್ಟಡ ನಿರ್ಮಾಣ ಅನುಮೋದನೆಗಾಗಿ ಹಾಸನಕ್ಕೆ ತೆರಳಬೇಕಾಗುತ್ತಿತ್ತು. ಇದರಿಂದ ಸಾರ್ವಜನಿಕರಿಗೆ ಹೆಚ್ಚಿನ ತೊಂದರೆ ಉಂಟಾಗುತ್ತಿತ್ತು. ಈ ಸಮಸ್ಯೆಯನ್ನು ಮನಗಂಡ ಕಾಂಗ್ರೆಸ್ ಮುಖಂಡರು ಜನರ ತೊಂದರೆ ನಿವಾರಣೆಗೆ ಸಕಲೇಶಪುರದಲ್ಲಿ ಯೋಜನಾ ಅಭಿವೃದ್ಧಿ ಪ್ರಾಧಿಕಾರವನ್ನು ಸ್ಥಾಪಿಸಿದ್ದಾರೆ ಎಂದು ಅವರು ತಿಳಿಸಿದರು. ಇಂದು ಸಕಲೇಶಪುರ ಯೋಜನಾ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸುವ ಈ ಕ್ಷಣ ನನಗೆ ಅತ್ಯಂತ ಹೆಮ್ಮೆಯೂ ಜವಾಬ್ದಾರಿಯೂ ತುಂಬಿದ ಕ್ಷಣವಾಗಿದೆ ಎಂದರು. ಈ ಮಹತ್ವದ ಹೊಣೆಗಾರಿಕೆಯನ್ನು ನನಗೆ ವಹಿಸಿದ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ನಗರಾಭಿವೃದ್ಧಿ ಸಚಿವ ಬೈರತಿ ಬಸವರಾಜ್, ಮುಖ್ಯವಾಗಿ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಮುರಳಿ ಮೋಹನ್, ತಾಲೂಕು ಕಾಂಗ್ರೆಸ್ ಅಧ್ಯಕ್ಷ ಬೈರಮುಡಿ ಚಂದ್ರು, ಸಂಸದ ಶ್ರೇಯಸ್ ಪಟೇಲ್ ಅವರಿಗೆ ಹೃದಯಪೂರ್ವಕ ಕೃತಜ್ಞತೆ ಸಲ್ಲಿಸಿದರು. ಸಕಲೇಶಪುರ ಕೇವಲ ಒಂದು ಪಟ್ಟಣವಲ್ಲ, ಇದು ಪಶ್ಚಿಮ ಘಟ್ಟದ ಮಡಿಲಲ್ಲಿ ಬೆಳೆದ ಹಸಿರು ನಾಡು, ಕಾಫಿ ಮಸಾಲೆಗಳ ಭೂಮಿ, ವಿಭಿನ್ನ ಧರ್ಮ ಸಂಸ್ಕೃತಿಗಳ ಸೌಹಾರ್ದಕ್ಕೆ ಉದಾಹರಣೆ. ಇಂತಹ ನಾಡಿನ ಅಭಿವೃದ್ಧಿಗೆ ನೇತೃತ್ವ ನೀಡುವ ಅವಕಾಶ ದೊರೆತಿರುವುದು ನನ್ನ ಪಾಲಿಗೆ ಸೇವೆಯ ಅವಕಾಶವಾಗಿದೆ ಎಂದು ಹೇಳಿದರು. ನಗರಾಭಿವೃದ್ಧಿ ಯೋಜನೆಗಳು ಜನರ ಬದುಕಿಗೆ ನೇರವಾಗಿ ಲಾಭ ನೀಡಬೇಕು ಎಂಬುದು ನನ್ನ ನಂಬಿಕೆ. ಮುಂದಿನ ದಿನಗಳಲ್ಲಿ ಪ್ಲಾನ್ ಮಾಡಿದ ನಂತರ ವಿಸ್ತರಣೆ ಹಾಗೂ ಮೂಲಸೌಕರ್ಯಗಳ ಬಲವರ್ಧನೆ ಆದ್ಯತೆ ನೀಡಲಾಗುವುದು ಎಂದರು. ಸಕಲೇಶಪುರದಲ್ಲಿ ಕಾಂಗ್ರೆಸ್ಗೆ ಈಗಷ್ಟೇ ಸಿಕ್ಕಿರುವ ಈ ಅಧಿಕಾರವನ್ನು ಪ್ರಾಮಾಣಿಕವಾಗಿ ಬಳಸಿ ಜನಪರವಾಗಿ ಕೆಲಸ ಮಾಡುತ್ತೇವೆ. ಸಕಲೇಶಪುರವನ್ನು ಸುಂದರ ಪಟ್ಟಣವಾಗಿ ರೂಪಿಸುತ್ತೇವೆ. ನನ್ನ ಮೇಲೆ ನಂಬಿಕೆ ಇಟ್ಟ ಎಲ್ಲ ಜನರಿಗೆ ಮತ್ತೊಮ್ಮೆ ಧನ್ಯವಾದಗಳು. ಸಕಲೇಶಪುರದ ಅಭಿವೃದ್ಧಿ ನಮ್ಮೆಲ್ಲರ ಒಟ್ಟಿನ ಹೊಣೆಗಾರಿಕೆ ಎಂದರು. ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಮುರಳಿ ಮೋಹನ್ ಮಾತನಾಡಿ, ಅಲ್ಪಸಂಖ್ಯಾತ ಸಮುದಾಯದ ವ್ಯಕ್ತಿಗೆ ಅಧಿಕಾರ ನೀಡುವ ಮೂಲಕ ಕಾಂಗ್ರೆಸ್ ಪಕ್ಷ ಸಾಮಾಜಿಕ ನ್ಯಾಯವನ್ನು ಸಾಕ್ಷೀಕರಿಸಿದೆ ಎಂದರು. ತಾಲೂಕಿಗೆ ಯೋಜನಾಭಿವೃದ್ಧಿ ಪ್ರಾಧಿಕಾರ ಬಹಳ ಹಿಂದೆ ಸ್ಥಾಪನೆಯಾಗಬೇಕಿತ್ತು. ಜನರಿಗೆ ಆಗುತ್ತಿದ್ದ ತೊಂದರೆಯನ್ನು ಮನಗಂಡು ಪ್ರಾಧಿಕಾರ ಸ್ಥಾಪಿಸಲಾಗಿದೆ. ಇದರಿಂದ ತಾಲೂಕು ಯೋಜನಾಬದ್ಧವಾಗಿ ಅಭಿವೃದ್ಧಿಯಾಗಲಿದೆ ಎಂದರು. ತಾಲೂಕು ಕಾಂಗ್ರೆಸ್ ಅಧ್ಯಕ್ಷ ಬೈರಮುಡಿ ಚಂದ್ರು ಮಾತನಾಡಿ, ಕಾಂಗ್ರೆಸ್ ಜನಪರವಾಗಿ ಕೆಲಸ ಮಾಡುವ ಸರ್ಕಾರವಾಗಿದೆ. ಜನರ ಅನುಕೂಲಕ್ಕಾಗಿ ಪ್ರಾಧಿಕಾರ ಸ್ಥಾಪಿಸಲಾಗಿದೆ ಎಂದರು. ಪ್ರಾಧಿಕಾರದ ಬಗ್ಗೆ ಯೋಜನೆ ಬಂದ ನಂತರ ತಾಲೂಕು ಸರ್ವೆ ಮಾಡಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗುವುದು. ಸರ್ಕಾರ ಶೀಘ್ರವಾಗಿ ಅನುಮೋದನೆ ನೀಡಿ ಪ್ರಾಧಿಕಾರ ಸ್ಥಾಪಿಸಿ ಅಧಿಕಾರಕ್ಕೆ ಸೈಯದ್ ಮುಫೀಜ್ ಅವರನ್ನು ಆಯ್ಕೆ ಮಾಡಲು ಅವರ ಪುರಸಭೆ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ಅನುಭವ ಪ್ರಮುಖ ಕಾರಣವಾಗಿದೆ ಎಂದು ಹೇಳಿದರು. ಪ್ರಾಧಿಕಾರದ ಅಧ್ಯಕ್ಷರುಗಳು ಪದಾಧಿಕಾರಿಗಳೆಲ್ಲ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಇವ್ರಿಗೆಲ್ಲ ಶುಭವಾಗಲಿ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಈ ತಾಲೂಕಿನಲ್ಲಿ ಏನೇನು ಸರಿಪಡಿಸುವಂಥ ಕೆಲಸ ಮಾಡಬೇಕು, ಅಭಿವೃದ್ಧಿ ಕೆಲಸಗಳು ಮಾಡಬೇಕು, ಎಲ್ಲ ಹಂತವಾಗಿ ನಾವು ಒಂದೇ ಸರಿ ಮಾಡ್ತೀವಿ ಅಂತ ಹೇಳಿ ಜನಗಳ ಹತ್ರ ಸುಳ್ಳು ಹೇಳಲಿಕ್ಕೆ ಹೋಗೋದಿಲ್ಲ. ಹಂತವಾಗಿ ಯಾವ ರೀತಿ ಕೆಲಸ ಮಾಡಬೇಕು ಅಂತ ಹೇಳಿ ಜನಗಳ ಅಪೇಕ್ಷೆ, ಜನಗಳ ಮನವರಿಕೆ ಮಾಡಿ, ಸೊ ಜನಗಳ ಅಹವಾಲು ಏನಿದೆ ಅದನ್ನು ಸ್ವೀಕಾರ ಮಾಡಿ ಯಾವ್ಯಾವ ಹಂತವಾಗಿ ಕೆಲಸ ಮಾಡುವಂಥ ಕೆಲಸನ ನಾವು ಮಾಡೋಣ. ನಮ್ಮ ಸರ್ಕಾರದಲ್ಲೂ ಮಾಡೋಣ. ಈ ಪ್ರಾಧಿಕಾರದ ಅಡಿ ಏನೇನು ಸರ್ಕಾರಿ ಅಧಿಕಾರಿಗಳ ಹತ್ರ ಚರ್ಚೆ ಮಾಡಿ ಈ ಪ್ರಾಧಿಕಾರದ ಅವಧಿನಲ್ಲಿ ಏನೇನು ಕೆಲಸ ಮಾಡ್ಬೋದು, ಸೊ ಅದರ ಅಡಿನಲ್ಲಿ ಅವೆಲ್ಲ ಕೂಡ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಎಲ್ಲ ಅಧ್ಯಕ್ಷರಿಗೆ, ಸದಸ್ಯರಿಗೆಲ್ಲ ಆ ಭಗವಂತ ಒಳ್ಳೇದು ಮಾಡಲಿ. ನಾವು ನಮ್ಮ ಮುಖಂಡರುಗಳು, ಕಾರ್ಯಕರ್ತರು ಎಲ್ಲ ನಿಮ್ಮ ಜೊತೆಲಿ ಇರ್ತೀವಿ. ನೀವು ಯಾವುದಕ್ಕೂ ಕೂಡ ಅಂಜೋದು ಬೇಡ ಅಂತ ಈ ಸಂದರ್ಭದಲ್ಲಿ ಹೇಳಿ ನಾನು ಮಾತನ್ನ ಮುಗಿಸ್ತೀನಿ. ತಪ್ಪಾಗಿ ಆಗದಲ್ಲೇ ಎಲ್ಲನ್ನ ಸರಿಯಾಗಿ ಮಾಡಬೇಕು ಅಂತೇಳಿ ಅವರಿಗೂ ಹೇಳ್ತಾ, ಈ ಪ್ರಾಧಿಕಾರ ಒಂದು ನಮ್ಮ ಹಾಸನ ಜಿಲ್ಲೆ ಅಥವಾ ಕರ್ನಾಟಕದಲ್ಲಿ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದೆ ಅಂತ ಒಂದು ಹೆಸರು ತರಬೇಕು ಅಂತ ಹೇಳಿ ಮುಫೀಜ್ ಅವರಿಗೂ ಹೇಳಿದ್ದೀವಿ. ಅವರು ಒಪ್ಕೊಂಡಿದ್ದಾರೆ. ಈಗ ಅವರು ಹೇಳಿದ್ದು ಅಷ್ಟೇ ನಾನು ಮಾಡ್ತೀನಿ ಅಂತ. ಇಲ್ಲಿ ಯಾವುದೇ ಈ ಸದಸ್ಯರುಗಳಾಗಲಿ ಬಂದು ಈ ಆಫೀಸ್ ಬಾಗಿಲು ಕಾಯುವಂಥದ್ದು, ಈ ರೋಲ್ ಕಾಲ್ಗಳನ್ನೆಲ್ಲ 100% ನಿಲ್ಲಿಸ್ತೀವಿ ಅಂತ ಅವರೇ ಹೇಳಿದರು. ಅದು ನಿಲ್ಲಿಸಿದ್ರೆ ನಮ್ಮ ಬಡ ಜನಗಳಿಗೆ ಸಕಲೇಶಪುರದ ಈ ಸಕಲೇಶಪುರ ಇವತ್ತು ಟೂರಿಸಂನಲ್ಲಿ ನಂಬರ್ 1 ಇದೆ. ಇಲ್ಲಿ ಬಂದವರೆಲ್ಲರೂ ಏನ್ರಿ ನಿಮ್ಮ ಸಕಲೇಶಪುರ ಈ ಥರ ಇಟ್ಕೊಂಡಿದ್ದೀರಿ ಅಂತಿದ್ದಾರೆ. ಆದ್ರಿಂದ ಇದನ್ನ ನೆಟ್ಟಿಗೆ ಅವರು ಎಲ್ಲ ಮಾಡಿ ಒಂದು ತೋರಿಸಿದ್ರೆ ಮುಂದೆ ಬರುವಂಥವ್ರು ಇವ್ರು ಮಾಡಿದ್ರೆ ಯಾರೋ ನೆಕ್ಸ್ಟ್ ಇವ್ರದ್ದು ಚೇಂಜ್ ಆಗಿ ಬೇರೆ ಬರುವಂಥವ್ರಿಗೂ ಸುಲಭ ಆಗ್ತದೆ. ಮಾರ್ಗದರ್ಶನವಾಗಿ ಮುಫೀಜ್ ಅವರು ಇರ್ತಾರೆ ಅಂತ ಹೇಳಿ ನನ್ನ ಎಲ್ಲರಿಗೂ ನಮಸ್ಕಾರ ಮಾಡಿ ನಂದು 2 ಮಾತು ಪೂರೈಸಿ ಸೌಲಭ್ಯಗಳನ್ನ ಪಡಿಬೇಕು ಅಂತ ಗೊತ್ತಿದ್ದಿಲ್ಲ. ಈಗ ಮುರಳಿ ಅಣ್ಣ ಗೊತ್ತು ಮಾಡಿಸಿದ್ದಾರೆ. ಎಲ್ಲರೂ ನನಗೆ ಈ ಪ್ರಾಧಿಕಾರದ ಅಧ್ಯಕ್ಷ ಆಗಕ್ಕೆ
ನಮ್ಮ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು, ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು, ನಗರಾಭಿವೃದ್ಧಿ ಸಚಿವರಾದ ಭೈರತಿ ಸುರೇಶ್ ಅವರು, ಮುರಳಿಯಣ್ಣ ಅವರು, ನಮ್ಮ ಸಂಸದರಾದ ಶ್ರೀ ಎಸ್ ಪಟೇಲ್ ಅವರು ಎಲ್ಲರೂ ನನಗೆ ಆಮೇಲೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಚಂದ್ರಣ್ಣ ಅವರು, ಉಸ್ತುವಾರಿ ಸಚಿವರಾದ ಕೃಷ್ಣ ಬೈರೇಗೌಡರು ಎಲ್ಲರೂ ನನಗೆ ಸಹಕಾರ ಮಾಡಿ ಈ ಒಂದು ನನ್ನ ಮೇಲೆ ಭರವಸೆ ಇಟ್ಟು ನನ್ನ ಮೇಲೆ ಒಂದು ವಿಶ್ವಾಸ ಇಟ್ಟು ನನಗೆ ಈ ಜವಾಬ್ದಾರಿ ಕೊಟ್ಟಿದ್ದಾರೆ. ಈ ಜವಾಬ್ದಾರಿ ಪ್ರಾಮಾಣಿಕತೆಯಿಂದ ನಾನು ನಿಭಾಯಿಸ್ತೀನಿ. ಎಲ್ಲರಿಗೂ ಒಂದೇ ಸಮ ನೋಡ್ಕೊಂಡು ನಾನು ಈ ಅವಧಿ ಇರೋದಂಗ ನಾನು ಇರ್ತೀನಿ. ಈ ಸಂದರ್ಭದಲ್ಲಿ ಯೋಜನಾಭಿವೃದ್ಧಿ ಪ್ರಾಧಿಕಾರದ ಜಿಲ್ಲಾ ಉಪನಿರ್ದೇಶಕ ರಮೇಶ್, ಪ್ರಾಧಿಕಾರದ ಸದಸ್ಯರಾದ ಬೈಕೆರೆ ದೇವರಾಜ್, ಚರಣ್ ಗೌಡ, ವಿಜಯ್ ಕುಮಾರ್, ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಹಾನ್ಬಳ್ ಭಾಸ್ಕರ್, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಸುಪ್ತದೀಪ್ ಯಜಮಾನ್, ಜೆಡಿಎಸ್ ಮುಖಂಡ ಸಬ್ಬಾಸ್ಕರ್, ಸೈಯದ್ ಅಸ್ಲಂ, ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಅನ್ನಪೂರ್ಣ ಶ್ರೀಶೈಲ, ಕಾಂಗ್ರೆಸ್ ಅಲ್ಪಸಂಖ್ಯಾತರ ವಿಭಾಗದ ಅಧ್ಯಕ್ಷ ಮೊಹಮ್ಮದ್ ಅನೀಫ್, ಕೆಪಿಸಿಸಿ ಸದಸ್ಯರಾದ ಎಡೆಹಳ್ಳಿ ಮಂಜುನಾಥ್, ಕೊಲ್ಲಹಳ್ಳಿ ಸಲೀಂ, ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ತಾರಾ ಚಂದನ್, ಜಿಲ್ಲಾ ಕಾಂಗ್ರೆಸ್ ಮುಖಂಡರಾದ ಅಬ್ದುಲಾದಿ ಸಮದ್, ಜಮಲ್, ತಾಲೂಕು ಎಸ್ಸಿ ಎಸ್ಟಿ ಅಧ್ಯಕ್ಷ ಪ್ರಶಾಂತ್ ಕಲ್ಗಾಣೆ, ಪುರಸಭೆ ಮಾಜಿ ಅಧ್ಯಕ್ಷ ಸಂತೋಷ್ ಜೈನ್, ಕಾಂಗ್ರೆಸ್ ಮುಖಂಡ ಉದಯ್, ಪುರಸಭೆ ಮಾಜಿ ಅಧ್ಯಕ್ಷೆ ಕೌಶಲ್ಯ ಲಕ್ಷ್ಮಣ್ ಗೌಡ, ನಿರ್ಮಲಾ ಪವಿತ್ರನ್, ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷೆ ಶಾರದಾ ಗುರುಮೂರ್ತಿ, ಅರೇಳಿ ತುಳಸಿ ಪ್ರಸಾದ್, ಕಾಂಗ್ರೆಸ್ ಮುಖಂಡರಾದ ಹಸೇನರ್ ಆನೆಮಹಲ್, ಸುಲೇಮಾನ್ ಆನಿಫ್ ಆನೆಮಹಲ್, ಸಾಯಿರಾ ಮಾದೇವಿ, ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು, ಸಮಾಜದ ಗಣ್ಯರು ಸೇರಿದಂತೆ ಅನೇಕರು ಈ ಸಭೆಯಲ್ಲಿ ಹಾಜರಿದ್ದರು. ಎಂಬಿ ಉಮೇಶ್, ಟಿವಿ 46 ನ್ಯೂಸ್ ಕನ್ನಡ, ಸಕಲೇಶಪುರ. You are watching TV 46 News Kannada.